ರಾಯಚೂರು ನಗರದ ರೈಲ್ವೆ ಸ್ಟೇಷನ್ ಹತ್ತಿರ ಮಾನವ ಸೇವನೆಗೆ ಯೋಗ್ಯವಲ್ಲದ ವಸ್ತು ಮಾರಾಟ ಮಾಡುವ ವ್ಯಕ್ತಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ರಾಯಚೂರು ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯ ರೈಲ್ವೆ ನಿಲ್ದಾಣದ ಹತ್ತಿರ ರೈಲ್ವೆ ಗಾರ್ಡನ್ ಮುಂದೆ ಸಾರ್ವಜನಿಕ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಯು ಮಾನವ ಸೇವನೆಗೆ ಯೋಗ್ಯವಲ್ಲದ, ಮಾನವ ಜೀವಕ್ಕೆ ಅಪಾಯಕಾರಿಯಾದ ವಿಷಪೂರಿತ ಸಿಎಚ್ ಪೌಡರ್ ಮಿಶ್ರಿತ ಕಲಬೆರಕೆ ಹೆಂಡವನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದ್ದಾರೆ ಅಂತ ಬಾತ್ಮಿ ಬಂದ ಮೇರೆಗೆ ಸದರಿಯವರ ಮೇಲೆ ದಾಳಿ ದರ್ಗಿಸಿ ಕಾನೂನು ಕ್ರಮ ಜರುಗಿಸುವ ಕುರಿತು ಪಂಚರರಾದ ವಂಶಿ ಹಾಗೂ ಮಹಮ್ಮದ್ ಹಾಜಿ, ಸಿಬ್ಬಂದಿಯವರಾದ ಚಂದ್ರಶೇಖರ್ ಸಿಪಿಸಿ 200, ಸುಖಮುನಿಯಪ್ಪ ಸಿಪಿಸಿ 168, ಫರ್ಹಾನ್ ಸಿಪಿಸಿ 571, ಮಂಜುನಾಥ್ ಸಿಪಿಸಿ 428 ಅವರೊಂದಿಗೆ 17 ಗಂಟೆಗೆ ಠಾಣೆಯಿಂದ ಹೊರಟು ಘಟನಾ ಸ್ಥಳಕ್ಕೆ 17 ಗಂಟೆ 10 ನಿಮಿಷಕ್ಕೆ ಹೋಗಿ 17 ಗಂಟೆ 15 ನಿಮಿಷದಿಂದ 18 ಗಂಟೆಯವರೆಗೆ ಪಂಚರ ಸಮಕ್ಷಮ ದಾಳಿ ಮಾಡಿ ಆರೋಪಿತನ ವಶದಲ್ಲಿದ್ದ 63 ಲೀಟರ್ ಕಲಬೆರಕೆ ಸೇಂದಿ ಲೀಟರ್ಗೆ 30 ರೂಪಾಯಿಯಂತೆ ಹಾಕಿ 1890 ರೂಪಾಯಿ ಬೆಲೆ ಬಾಳುವ 63 ಸೇಂದಿ ಮತ್ತು ಸೇಂದಿ ಮಾರಾಟದಿಂದ ಬಂದ ನಗದು ಹಣ 150 ರೂಗಳನ್ನು ದಾಳಿಯಲ್ಲಿ ಜಪ್ತಿಪಡಿಸಿಕೊಂಡು 18.45 ಗಂಟೆಗೆ ಮುಂದಿನ ಕ್ರಮ ಜರುಗಿಸುವ ಕುರಿತು ದೂರನ್ನ ನೀಡಿದ್ದು ಇರುತ್ತದೆ ಅಂತ ಮುಂತಾಗಿ ಇರುವ ದೂರಿನ ಸಾರಾಂಶದ ಮೇಲಿಂದ ಠಾಣಾ ಅಪರಾಧಿ ಬಿಎನ್ಎಸ್ 2023 ತನಿಖಾ ಕೈಗೊಂಡಿದ್ದು ಇರುತ್ತದೆ. 32-34 ಕೆಇ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ವರದಿ ಗಾರಲದಿನ್ನಿ ವೀರನಗೌಡ, NKS TV4. ನಮಸ್ಕಾರ. ರಾಯಚೂರು ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಟಿಡಿ ಅವರು ಒಂದು ದಾಳಿ ನಡೆಸಿರುತ್ತಾರೆ. ಈ ದಾಳಿಯಲ್ಲಿ ಸುಮಾರು 63 ಲೀಟರ್ಸ್ ಕಲಬೆರಕೆ ಸೇಂದಿ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 1890 rupees ಅನ್ನು ವಶಕ್ಕೆ ತೆಗೆದುಕೊಂಡು ಆರೋಪಿಯಾದ ಈರೇಶ್, ತಂದೆ ಈರಣ್ಣ, ಯಲ್ಲಮ್ಮಗುಡಿ, ಅದೋನಿ, ಕರ್ನೂಲ್ ಡಿಸ್ಟ್ರಿಕ್ಟ್, ಆಂಧ್ರ ಪ್ರದೇಶ್ ಅವರನ್ನು ವಶಕ್ಕೆ ತೆಗೆದುಕೊಂಡು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿರುತ್ತಾರೆ. ಇದು ಒಂದು ಮಹತ್ವಪೂರ್ಣದ ಒಂದು ರೈಡ್ ಆಗಿರುತ್ತದೆ. ಇದೇ ಥರ ಸಿಎಚ್ ಪೌಡರ್ ಅಥವಾ ಸೇಂದಿ ಕಲಬೆರಕೆ ಬಗ್ಗೆ ಮಾಹಿತಿ ಇದ್ದರೆ ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್ ಆದ 112ಗೆ ಕರೆ ಮಾಡಿ ಹಾಗೂ ನಮ್ಮ ಅಧಿಕಾರಿಗಳು ಅಲ್ಲಿ ಸ್ಪಾಟಿಗೆ ಹೋಗಿ ರೈಡ್ ಮಾಡಿಬಿಟ್ಟು ಅದನ್ನು ವಶಕ್ಕೆ ತೆಗೆದುಕೊಂಡು ಆರೋಪಿಯರ ಮೇಲೆ ಸೂಕ್ತ ಶಿಸ್ತಿನ ಕ್ರಮ ಹಾಗೂ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ.